ಅಕ್ಕ ಎಲ್ಲಿ ಏನು ಪತ್ತೆ ಇರ್ತಿಲ್ವವ ಎಲ್ಲಿ ಹೊಂಟೋಗಿದೆ ನಮ್ಮ ಹೆಣ್ಣರು ಹಬ್ಬಕ್ಕೆ ಹೋಗಿದೆ ಕನಕ ಹಬ್ಬಕ್ಕೆ ಹೋಗಿದೆ ಅದಕ್ಕೆ ಮನೆ ತಗ ಬರ್ನಿಲ್ಲ ನೀನು ಅಯ್ಯೋ ನಮ್ಮ ಹೆಣ್ಣು ಜಾರ್ ಬಿದ್ಬಿಟ್ಟು ಕೈ ಮುರ್ಕೊಬಿಡ್ನಿಲ್ವಕ್ಕ ಅದಕ್ಕೆ ಹಬ್ಬದ ಕೆಲಸ ಇತ್ತಲ್ಲ ಮನೇಲಿ ತಾರ್ಸೋದು ಗುಡ್ಸೋದು ಅದಿದ್ದು ಬವ್ವ ಅನ್ಕೊಂಡು ಏನು ಹೊಸಿಯ ಹೇಳಿ ಕಳಿಸಿದ್ಲು ನನ್ನ ಹಳಿ ಮೈನು ಬಂದಿತ್ತು ಅದಕ್ಕೆ ಆ ಪಾಟಿ ಹಿಂಸೆ ಮಾಡ್ತಾರೆ ಅನ್ಬಿಟ್ಟಂಗೆ ಹೋಗಿದೆ ಕನಕ ಈಗಲೂ ಬರಂಗಿತ್ತಿಲ್ಲ ಮಾರಿ ಹಬ್ಬ ಅಲ್ವಾ ಇಲ್ಲಿ ಮಾಡ್ಬೇಕಲ್ಲ ಅನ್ಕೊಂಡಂಗೆ ಬಂದೆ ಸಾರ್ಕೆ ಹಾಕ್ಸಿದಾರಂತಲ್ಲ ಯಾವ ಹಬ್ಬ ಬರಮಂಗ್ಲಾರ ಕನಕ ಬರಮಂಗ್ಲಾರ್ವಾ ಆಮೇಲೆ ಇನ್ನೊಂದು ದಿವಸ ಹೇಳ್ಬೇಕಾಗಿತ್ತು ಕನಕ ದೇವಿ ಅಲ್ಲ ದೇವಿ ಒಳಗವಳೆ ಕನಕ ಏನದು ಕರಿ ಅವಳಗುವೆ ಕರಿಯಕ್ಕ ದೇವಿ ದೇವಿ ಅಮ್ಮ ಯಾವಾಗ ಬಂದ್ರಿ ಊರಿಂದ ನಾನೇ ಸಂದೇಲಿ ಬಂದೆ ಕಣಪ್ಪ ಚೆನ್ನಾಗಿದ್ಯಾ ಚೆನ್ನಾಗಿವ್ನಿ ಏನ್ ಚಂದ ಬಕ ಉಣ್ಣಂಗಿಲ್ಲ ತಿನ್ನಂಗಿಲ್ಲ ಗಂಡನ ಚಿಂತೆಲ್ಲ ಕೂತಿರ್ತಾಳೆ ಎಷ್ಟೊತ್ತಲ್ವೇ ಯಾವ ಚಂದ ಅಂದಿಯೇ ಹೇಳು ಅಯ್ಯೋ ಯಾಕೆ ಚಿಂತೆ ಮಾಡಿ ತಾಯಿ ಯಾಕೆ ಚಿಂತೆ ಮಾಡಿ ಮಾಡಕ್ಕೆ ಕೆಲಸ ನಿನ್ಗೆ ಚೆನ್ನಾಗಿ ಅವನಿಗೆ ಕಲ್ಗುಣ್ಣಗೆ ಕಲ್ ಸುಮ್ಕಿರು ಏನಕ್ಕೆ ಹೇಳ್ತಿದ್ದೀನಿ ನೀನು ಅಕ್ಕ ಇದು ಕಟ್ಟೆ ಸಂತೆಲಿ ಇದ್ದ ಕನಕ ಅವತ್ತು ನೋಡಿದೆ ನಾನು ಮೊನ್ನೆ ದಿವಸ ಸಂತೆಗೆ ಅಂತ ಹೋಗಿದ್ದು ನನ್ನ ಮಗಳು ನಾನು ನಮ್ಮ ಬಳಿ ಮೈಯ ಅಲ್ಲವ ಆಗ ಅಲ್ಲಿ ತಾನು ಅತ್ತಗದಂಗಿದ್ದೆ ಹೋದೆ ಒತ್ತಿಗೆ ಹೋಗ್ಬಿಟ್ಟು ಹಿಂಗೆ ನಿನ್ನ ಚಿಂತೆಲೆ ಅವ್ರೆ ಕಣಪ್ಪ ಅಂತ ಹೇಳೋ ತನಕ ಹೋದ್ನ ಅದ್ಯಾ ಮಾಯದಲ್ಲಿ ಮರ ಯಾರನ್ನೋ ಕಣಕ ಹುಡುಕಿ ಸಾಕಾಯ್ತು ಅಯ್ಯೋ ಹೆಂಗಾರು ಪತ್ತೆ ಮಾಡ್ಬಿಡ್ಬೇಕಲ್ವಕ್ಕ ಹೇಳ್ಬೇಕಲ್ವಕ್ಕ ನಿನ್ನ ಚಿಂತೆಲೆ ಅವಳೆ ಬಪ್ಪ ಅಂತ ಒಂದು ಮಾತು ಹೇಳ್ಬೇಕಲ್ವಾ ಚಂದ್ಗನಕ ಅವನಕ ಸುಮ್ಕಿರಿ ಏನಿಲ್ಲ ಚೆನ್ನಾಗಿ ಅವನಕತ್ತೆ ಸುಮ್ಕಿರಕ ಯತ್ನೆ ಮಾಡಬೇಡಿ ಅದೇ ವಿಷಯ ಹೇಳ್ಬೇಕು ಅಂತಾನೆ ಬಿರ್ನೇನೆ ಬಂದೆ ಕನಕ ಪಾಪ ಇವೇನು ಚಿಂತೆ ಮಾಡ್ತಿತ್ತು ಅಂತ ಎಲ್ಲಾರೇ ಅಲ್ಲಿ ಅವ್ರು ಚೆನ್ನಾಗಿದ್ರೆ ಅಷ್ಟೇ ಸಾಕು ಅದು ಯಾವಾಗ ಬರಬೇಕು ಅನ್ನಿಸ್ತದೋ ಬರಲಿ ನಿಜವಾಗ್ಲೂ ಬಂದವ್ರನ್ನ ನಾವೇ ಸೇರಿಸ್ಕೊಳ್ಳಿವಲ್ಲ ಮನೆಗೆ ಎಲ್ಲಿದ್ದಾರೋ ಏನಾದ್ರು ಹೆಚ್ಚು ಕಮ್ಮಿ ಮಾಡ್ಕೊಬಿಟ್ರೆ ಏನೋ ಅಂತ ಹೊಸಿ ಯೋಚನೆ ಆಗಿತ್ತಿಲ್ಲ ತಾಯಿ ನಮ್ಮನ್ನು ಸಾಯಿಸ್ಬಿಡ್ತಾರೆ ಸುಮ್ಮನಿರು ಅವನು ಸಾಯಿ ಅಂತ ಬಾಬು ಬಾ ತಲೆಗೆಡ್ಸ್ಕೊಬಿಡ ಸುಮ್ಕಿರಿ ಏನಿಲ್ಲಕಂತೆ ನೆಮ್ಮದಿಗೆ ಮಾರಿ ಹಬ್ಬ ಮಾಡು ಹೆಂಗ ಮಾರಮ್ಮ ಅವ್ನು ಕೊಟ್ಟವಳೆ ಸೂಚನೆಗೆ ನೋಡ್ಕೊ ಒಳ್ಳೇದಾಯ್ತದೆ ಬಂದೇ ಬರ್ತಾನೆ ಅವನು ಯಾಕಂದ್ರೆ ದೇವ್ರಾಣೆಗೂ ಬೆಳಗ್ಗೆನೆ ಅಂತ ಸಿಹಿ ಸುದ್ದಿ ಹೇಳ್ದಕ್ಕ ನಿಜವಾಗ್ಲೂ ನಾವು ಏನು ಉಂಡ್ರು ಮೈಗತ್ತಕ್ಕಿಲ್ಲ ಏತ್ನೆ ಜನಗಳು ತರಾವರಿ ಮಾತಾಡ್ಕೊತಾರೆ ಅನ್ಕೊಂಡು ಹೊಸಿ ಯತ್ನೆ ಆಗಿತ್ತಿಲ್ಲ ಕನಕ ಹೆಂಗೋ ಅವನು ಜೀವಂತವಾಗ ಅವನೇ ಅಂದಲ್ಲ ನೀನು ನನಗೆ ಅಷ್ಟೇ ಸಂತೋಷ ಅಚ್ಚುಕಟ್ಟಾಗಿ ನೋಡ್ದೆ ತಾನೆ ನೀನು ದೇವ್ರಾಣೆಗೂ ನೋಡ್ಬಿಟ್ಟು ಒತ್ತಿಲ್ ಹೋಗದ ಅಂತ ಈಗ ಅಷ್ಟು ದೂರದಲ್ಲಿ ಕಂಡ ಚೆನ್ನಾಗಿ ಕಂಡ ಅದೇ ನಾನು ನೋಡ್ಬಿಟ್ಟೆ ಉತ್ಕೊಂಡು ಏನೋ ಗೊತ್ತಿಲ್ಲ ಕನಕ ಒಟ್ಟಿಗೆ ಕಂಡುಬಿಟ್ಟು ನಾನು ಅಲ್ಲಿಗೆ ಹೋಗೋ ಹೊತ್ತಿಗೆ ಜನಗಳ ಮರೆಯಲ್ಲಿ ಎಲ್ಲಿ ಹೋದ್ನ ಪತ್ತೆನೇ ಇಲ್ಲ ಅದೇ ನೋಡಿದ್ನೋ ಕಣೆ ನೋಡ್ನಿಲ್ವ ಅದು ಮಾತ್ರ ಗೊತ್ತಿಲ್ಲ ಕನಕ ಅಯ್ಯೋ ಅವತ್ತು ಹಂಗುವೆ ದೇವಸ್ಥಾನಕ್ಕೆ ಹೋಗಿ ತಾಯಿನ ಅವನಿಗೆ ಆರ್ಕೆ ಕಟ್ಕೊಂಡು ಬಂದೆ ಕನಕ ಆಮೇಲೆ ಶಾಸ್ತ್ರನೂ ಕೇಳಿದ್ಕೆ ಜೀವಂತವಾಗ ಅವನೇ ಎಲ್ಲ ಒಂತಾವ ಅವನೇ ನೀವೇನೋ ತಲೆಗೆಡ್ಸ್ಕೊಬೇಡಿ ಅಂತಾನೋ ಅಂದ್ರು ಕನಕ ಐನವರು ಹಂಗಂದ್ಮೇಲೆ ಒಂಚೂರು ಧೈರ್ಯ ಆಗಿತ್ತು ಈಗ ನಿನ್ನ ಬಾಯಲ್ಲಿ ಕೇಳಿದ್ಮೇಲೆ ಮನಸ್ಸು ಪೂರ್ತಿಯಾಗಿ ಅಗ್ರಾಯ್ತು ಹೋಗು ಏನಿಲ್ಲ ಚೆನ್ನಾಗಿ ಅವನಕ ಸುಮ್ಕಿರಿ ಬರ್ತಾರೆ ಅವನೇ ತಲೆಗೆಡ್ಸ್ಕೊಬೇಡಿ ನೆಮ್ಮದಿದ್ದೇವಿ ನನ್ನ ಮಾತು ಕೇಳು ನೀನು ಜನಗಳು ಮತ್ತೆ ತಲೆಗೆಡ್ಸ್ಕೊಬೇಡ ನೀನು ಸುಮ್ಮನಿರು ಅಯ್ಯೋ ಅಕ್ಕ ಒಂದೊಂದು ಥರ ಮಾತಾಡೋಕ್ಕಿಲ್ಲ ಕನಕ ಜನಗಳು ಸತ್ತೋಗಿದ್ದಾನಂತೆ ಅಲ್ಲೋಗಿ ಹೆಣ್ಣು ಒಳಗೆ ಬಿದ್ದುಬಿಟ್ನಂತೆ ಹೆಣ ಸಿಕ್ಕಿತ್ತಂತೆ ಒಂದೊಂದು ಮಾತಾಡಲಿಲ್ಲ ಕನಕ ಅಯ್ಯೋ ಸುಮ್ಮನಿರು ನಿಜವಾಗ್ಲೂ ಹೊಸಿ ಎದ್ರಕಾಗಿತ್ತಿಲ್ಲ ಏನಾದ್ರು ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಎಲ್ಲಿ ನನ್ನ ಮಗಳು ತಲೆ ಮೇಲೆ ಬಂದದು ಅಂತ ಆ ಪಾಟಿ ಯತ್ನೆ ಆಗಿತ್ತು ನನಗೆ ಅದಕ್ಕೆ ಬಂದದು ಅದಕ್ಕೆ ಮಾಡು ಅವನಿಗೆ ಬಾಳ್ಸೋಕ್ಕೆ ಯೋಗ್ಯತೆ ಇಲ್ದಾನೆ ಅವನು ಚಿಂದಂತ ಇರ್ತೀಯ ಬಾಳ್ಸೋಕ್ಕೆ ತಾಕತ್ತಿಲ್ಲ ನನ್ನ ಮಗ ಅವನು ಅದು ಬಿಟ್ಬಿಟ್ಟು ಪಾಪ ಎಣ್ಣೇನು ಮಾಡೋದು ನಿನ್ನ ಕಂಡಂಗೆ ನನ್ನ ಮಗಳು ಅಕ್ಕ ಯಾವ ಥರದಲ್ಲಿ ಬಾಟ ಮಾಡ್ಕೊ ಹೋಯ್ತಿದ್ಲು ಮಲ್ತಾಯೇನು ಹಚ್ಕೊಂಡು ಇವನು ಎತ್ತಿ ಬಿಟ್ಟು ಇವನು ಈ ಥರ ಮಾಡಿದ್ನಲ್ಲ ಇವತ್ತು ಅವಳೇ ಆಯ್ತಿದ್ದಳಕ್ಕ ಕಷ್ಟಕ್ಕೆ ಓಡಿಸಿದ್ಲಂತರಕ ಮನೆ ಬಿಟ್ಟು ಹೋಗು ಅಂದ್ಬಿಟ್ಟು ನನ್ನ ಮಗಳು ಅವನು ಜೀತ ಮಾಡಿರೋದು ಕರಕ ವಾಲ್ತಾವು ಮನೇಲೆಲ್ಲವ ಹೊಸಿ ಕೆಲಸ ಮಾಡಿದಾರ ಇಷ್ಟೆಲ್ಲ ಬೆಳವಣಿಗೆ ಆಗೋಕ್ಕೆ ಇವರೇ ಕಾರಣ ಕನಕ ಅವ್ರಿಗೆ ಕಿರಿ ಸೊಸೆ ಕಾಣ್ತಿದ್ರು ಕಣ್ಣಿಗೆ ಹೊರತು ಇವ್ರು ಎಷ್ಟೇ ಕೆಲಸ ಮಾಡಿದ್ರು ಕಾಣಿಲ್ಲ ಎಷ್ಟೇ ಆದ್ರೂ ಎತ್ತಾಗಿದ್ರೆ ಎಲ್ಲರೂ ಒಂಚೂರು ಮನ್ಸಲ್ಲಿ ಹುಟ್ಟೋದು ನನ್ನ ಮಗ ಅಂತವ ಮಲ್ತಾಯಿ ಅಲ್ವಾ ಎಲ್ಲಿ ಬಂದದು ಹ್ಞೂ ಬಾ ಕತೆ ಅದು ನಂಬ ಮಾತು ಅಲ್ಲ ಕನಕ ನಾನು ಹೇಳೋದು ಎತ್ತುತ್ತಾ ಇದ್ದೀರಿ ನೋಡ್ಕೊಳ್ಳೋದು ಕಷ್ಟ ಮಲ್ತಾ ಇದ್ದಿರು ಸಾವಂತಿ ಮಕ್ಕಳಿಗೆ ಒಳ್ಳೇದು ಬಯಸ್ತಾರೆ ಅಂದ್ರೆ ಅದು ನಂಬ ಮಾತಾ ಅದು ನೋಡಿ ಅಂತ ಮಾತಾ ಸುಮ್ಮನಿರು ಅದೇ ಯಾರು ದಾಡ್ರು ನೆಮ್ಕೋಬೇಕು ಅಷ್ಟೇ ಏನಾರ ಅಲ್ಲಿ ಚೆನ್ನಾಗಿ ಅವನೇ ತೈದೇವಿ ನೀನೇನು ಹೆದರ್ಕೋಬೇಡ ಧೈರ್ಯವಾಗಿರು ಬತ್ತಾನೆ ಅವನೇ ಅಯ್ಯೋ ಮಾರಿ ಹಬ್ಬ ಬೇರೆ ಯಾವ ಹಬ್ಬನೂ ಬೇಡ ಏನು ಬೇಡ ಅನ್ನಂಗೆ ಆಗೋಗಿತ್ತು ಕನಕ ಅಯ್ಯೋ ನನ್ನ ಮಗಳ ಜೀವನ ಹಿಂಗೆ ಆಯಿತು ಅಂತವ ಹೆಂಗೋ ಸದ್ಯಕ್ಕೆ ನೀನು ಹೇಳಿ ಸರಿ ಆಯ್ತು ಬಿಡು ಅವ್ನು ಯಾವಾಗಾರು ಬರಲಿ ಎಲ್ಲರೂ ಇರ್ರಿ ಅವನೇ ಜೀವಂತವಾಗಿ ಅವನೇ ಅನ್ನೋದು ನಿನ್ನ ಹೇಳ್ದಲ್ಲ ನಮ್ಗೆ ಅಷ್ಟೇ ಸಾಕು ಕನಕ ನನ್ನ ಮಗಳು ಮುತ್ತೈಸ್ತರವಾಗಿ ಅಚ್ಚುಕಟ್ಟಾಗಿರಲಿ ಹದಿನೇಳಕ್ಕೆ ಅಯ್ಯೋ ನನ್ನ ಮಗಳು ಹೋಗ್ಬೇಡ ಹೋಗ್ಬೇಡ ಹಬ್ಬ ಒಂದು 2 ದಿವಸ ನಂಗೆ ಹೋಗುವೆ ಸುಮ್ಮನಿರವ ಅಂತ ಅಂದ್ಲ ಹಂಗಂದ್ರೂ ನನಗೆ ಜೀವ ತಡಿನಿಲ್ಲ ಕನಕ ಮೊದಲು ಹೋಯ್ತು ಸುಮ್ಕಿರವ ಮೊದಲು ದೇವಿಗೂ ಅವ್ರ ಮನೆಯವ್ರಿಗೆ ವಿಷಯ ತಿಳಿಸ್ತೀನಿ ಸತ್ತಾಗೋನೆ ಅಂದ್ಬಿಟ್ಟು ಹಿಂಗೆ ಪಾಪ ಅವರೆಲ್ಲ ಎಲ್ಲರೂ ಏನೋ ಹೆಚ್ಚು ಕಮ್ಮಿ ಮಾಡ್ಕೊಬಿಟ್ಟಿದ್ದಾನೆ ಅಂತ ಹುಸಿ ಯೋಚನೆ ಮಾಡ್ತಿಲ್ಲ ಸುಮ್ಮನಿರು ಅಂತ ಹೇಳ್ದೆ ಅವಳಿಗೂ ತೋರಿಸ್ದೆ ನೋಡಲ್ಲಿ ದೇವಿ ಗಂಡ ಅವನೇ ಕಣವ ಅಂತ ನೋಡಿದ್ಲಂತೆ ಅವಳುವೆ ಕಣವ ಅವನೇ ಕಣವ ಅಂತ ಅಂದ್ಲು ಅವಳುವೆ ಈಗ ನಾನು ಕಣ್ಣು ಸುಳ್ಳು ಹೇಳ್ತವೆ ಅಂದ್ರೆ ಅವಳು ಕಣ್ಣು ಸುಳ್ಳು ಹೇಳಕ್ಕ ಅವಳು ನೋಡಿನಿ ಕಣವ ದೇವಿ ಗಣ್ಣೆ ಅದು ಅಂತಾನು ಅಂದ್ಲು ಅಯ್ಯೋ ಹೆಂಗೋ ಬಿಡವ ಹೆಂಗೋ ಆ ತಾಯಿನ ನೋವೇ ಬಾಯ್ ಬಿಟ್ಟಂಗೆ ಬಿಡ್ತಾಯಿದ್ದೀನಿ ನೀನು ಹೆಂಗೋ ಸದ್ಯಕ್ಕೆ ಸಾಕು ನನಗೆ ಹೊಸಿ ಖುಷಿ ಆಯ್ತಿಲ್ಲ ನಿಜವಾಗ್ಲೂ ಅದೇ ಒಂದು ಯತ್ನೆ ಆಗ್ಬಿಟ್ಟಿತ್ತು ಕನಕ ಆ ಮಗಿನ ಮಕ್ಕ ನೋಡಿದ್ರೆ ಅಯ್ಯೋ ಅನ್ಸೋದು ನನಗೆ ಅಲ್ಲ ಎಲ್ಲವ ತಂದೆಗಳು ಅಪ್ತಿರೋದವ್ರು ಎತ್ಕೊಂಡು ತಿರ್ಕೊಂಡು ಅಂಗಡಿ ಅಲ್ಲಿಗೆ ಇಲ್ಲಿಗೆ ಅಂತ ಕರ್ಕೊಂಡು ಹೋಯ್ತಾ ಬರ್ತಾಯಿದ್ರೆ
ಈ ನನ್ನ ಮಗನಿಗೆ ಅದೃಷ್ಟ ಇಲ್ವಲ್ಲ, ಈ ಮುಗಿಗೆ ಹಿಂಗೆ ಆಗೋಯ್ತಲ್ಲ ಅಂತ ಒಸಿ ಯತ್ನಾಗಿತ್ತಿಲ್ಲ ಕನಕ ದೇವ್ರನಿಗೆ. ಆ ಪಾಟಿ ಯತ್ನಾಗಿತ್ತು ನಿಜವಾಗ್ಲೂ. ಈಗ ಮನ್ಸು ಭಾಳ ಅಗ್ರಾಯ್ತು. ಎಲ್ಲ ಒಳ್ಳೇದಾಯ್ತದೆ ತಲೆಗೆಡ್ಸ್ಕೊಬೇಡ, ಸುಮ್ನಿರು. ಯಾಕೆ ತಲೆಗೆಡ್ಸ್ಕೊಂಡೀರಿ ನೀನು? ತಲೆಗೆಡ್ಸ್ಕೊಬೇಡ, ಸುಮ್ಕಿರು. ಏನು ಯತ್ನೆ ಮಾಡಬೇಡಿ, ಚೆನ್ನಾಗವನೇ, ಸುಮ್ಕಿರಿ. ಹೋಗಿ ನಿಮ್ದೇಗೆ ಮಾರಿ ಹಬ್ಬ ಮಾಡಿ ತಲೆಗೆಡ್ಸ್ಕೊಬೇಡಿ. ನಂಟ್ರಿಗೆ ಹೇಳಿಯಕ ಅಯ್ಯೋ ನೋಡೋದಕ್ಕ ಈಗ ಯಾವ ಹಬ್ಬನೂ ಬೇಡ ಅಂತಿದೆ ನಿಜವಾಗ್ಲೂ ಬೇಕಾ. ಈಗ ನೀನು ಹೇಳಿದ್ಮೇಲೆ ಮನ್ಸು ಅಗ್ರಾಯ್ತು. ಈಗ ನಮ್ಮ ಅಕ್ಕನಿಗೆ ಹೇಳ್ಬೇಕಕ್ಕ, ಮಾಮೂಲಿ ಏನು ತಂಪು ಒಪ್ಪಿಸ್ಕೊಂಡು ಕೋಳಿ ಕುಯ್ಕೊ ಬರುತ್ತಾನೆ. ನೋಡೋದ ಒಂದು 2 kg ಬಾಡ್ಗೂ ಹೇಳ್ಕೊತೀವಿ. ನೋಡೋದ ತೆಗಿ ನಮ್ಮ ಅಕ್ಕನ ಕರಿತೀನಿ. ನಮ್ಮ ಅಕ್ಕನವೇ ಇನ್ನು ನಮ್ಮ ಅಣ್ಣನ ಮನೆಯವರು ಪಾಪ ಒಯ್ದ ಬೇಕಾದಂಗೆ ಅಕ್ಕಿ ಗಿಕ್ಕಿ ಎಲ್ಲನೂ ಉತ್ಕೊಬಂದ್ರು, ಹೊಸನು ಕೊಟ್ಟರು. ದೇವಿ ಕೆಲ್ಸಕ್ಕೆ ಹೋಯ್ತಾಳೆ ಅಂದ್ಬಿಟ್ಟು ಅಷ್ಟೆಲ್ಲ ಮಾಡಿರೋರ್ಗೆ ನಾವು ಒಂದು ಹೊತ್ತು ಊಟ ಇಕ್ಬಿಟ್ರೆ ಬಸ್ತಾನೆ ಬಂದದಕ್ಕ. ಕಾರ್ದಿಕ್ಕಕ್ಕ ಕರೀರಿ ಹಬ್ಬಕ್ಕೆ ಬರ್ಲಂತೆ. ನಮ್ಮ ಅಣ್ಣನ ಮಗನೂ ಅವ್ನು ಇರ್ತೀನಿವೆ, ನಮ್ಮ ಅಣ್ಣದಕ್ಕೆ ಇಬ್ಬರನ್ನೂ ಬರೀ ಕೇಳ್ತೀನಿ, ಯಾರು ಬಂದು ಊಟ ಮಾಡ್ಕೊಂಡು ಹೋಗ್ಲಿ. ಅವೆಣ್ಣು ಕರ್ಕ ಬಂದರೆ ಒಂದು ಸತಿನೂ ಬಂದಿಲ್ಲ ನಮ್ಮ ಮನೆಗೆ, ಬರಲಿ ಅಂತ. ಹೋಗಿ ಹೇಳ್ಬಿಟ್ಟು ಬರೋದಂತ ಕನಕ. ಉಂಕರ್ ಹೋಗಕ್ಕ ಹೇಳ್ಬಿಟ್ಪ, ಹೋಗು ಹೇಳ್ಬಿಟ್ಟು ಬಂದ್ಬಿಟ್ಟು ನಿಮ್ದೇ ಹಬ್ಬ ಮಾಡ್ಕೊಂಡು ಊಟ ಮಾಡಿ. ಏನಿಲ್ಲ ನೀನು ಹಳಿ ಮೈ ಚೆನ್ನಾಗವನೆ, ನಾನು ಕಣ್ಣಾರ ನಾನೇ ನೋಡ್ಕೊ ಬಂದೀನಿ. ಅಯ್ಯೋ ಏನೋ ಬಿಡವ, ಭಾಳ ಅಗ್ರಾಯ್ತು ನಿಜವಾಗ್ಲೂ. ಏನು ಎಂತ ಅಂತ ಒಸಿ ಎದ್ರಕ್ಕಾಗಿತ್ತಿಲ್ಲ. ಎಲ್ಲರೂ ಇರಲಿ, ಅವ್ರು ಚೆನ್ನಾಗಿರಲಿ ಅಷ್ಟೇ ನಾನು ಬಯಸೋದು. ನನ್ನ ಪ್ರೀತಿ ಅವ್ರು ಯಾವಾಗ ಅರ್ಥ ಮಾಡ್ಕೊ ಬರ್ತಾರೋ ಆಗ ಬರಲಿ ಕಣಮ್ಮ. ತೊಡಗಲ್ಲ ನನ್ನ ಮಗನಿಗೆ ಇನ್ನೂ ಅರ್ಥ ಬೇಕವ. ಅವ್ರು ಮಲ್ತಾಯಿ ಈ ಥರ ಮಾಡಿದ್ಲು, ನಾನು ಇರ್ತೀಯ ಯಾವ್ಯಾವ ಥರದಲ್ಲಿ ಹೊಟ್ಟೆ ಉರಿಸ್ತೀನಿ ನಾನು ಅಂತ ಯತ್ನೆ ಮಾಡ್ಕೊಂಡು ಅವನು ಬರ್ತಾನೆ. ಸುಮ್ಕಿರು, ಅವನೇ ಬರ್ತಾನೆ. ಅವನಿಗೆ ಎಕ್ಕಡ ತಕೊಂಡು ಹೊಡೆದಂಗೆ ಆಗದೇವ. ನಿನ್ನ ಮಗ ತೋರ್ಸೋಕ್ಕಾಗ್ದಾನೆ ಹೋಗವನೇ ಬರ್ತಾನೆ. ನಾನೇ ನನ್ನ ಕಣ್ಣಾರ ನೋಡೀನಿ. ನೀವೇನು ತಲೆಗೆಡ್ಸ್ಕೊಬೇಡಕತ್ತಾಯಿ ನೀನು. ದೇವಿ ಹಿಂಗಂತಾಳೆ ಅಂತ ಬೇಜಾರು ಮಾಡ್ಕೊಬೇಡ. ಮುಂದಕ್ಕೆ ನೀನು ಲಕ್ಷ್ಮಿ ಹೆಂಗೆ ಬದುಕ್ತೀಯ, ಸುಮ್ಕಿರು, ತಲೆಗೆಡ್ಸ್ಕೊಬೇಡ ನೀನು. ಆ ದೇವ್ರ ಆಶೀರ್ವಾದ ನಿನ್ನ ಮೇಲೆ ಅದೇ. ಏನೋ ಕಂಟಕ ಕಳ್ದೋಯ್ತು ಅಂದ್ಕೊಂಡು ಚೆನ್ನಾಗಿರು. ಕಾಪಿ ಕಾಯಿಸ್ತೀನಿ ಕುತ್ಕಮ್ಮ. ಬವ್ವ ಬೇಡ, ಇರಕ ಕಾಯಿಸ್ಲಿ, ಕುತ್ಕೊಳ್ಳಿಮ್ಮ, ಕಾಯಿಸ್ಕೊಬತ್ತೀನಿ ರೀ. ಅಯ್ಯೋ ನನ್ನ ಮಗಳು ಮಕ್ಕದಲ್ಲಿ ಮಗುವೆ ಕಂಡಿತ್ತಿಲ್ಲ ಕನಕ. ನೋಡಿ ಈಗ ಯಾವ ಥರ ನಗಡ್ಕೊಂಡು ಎಷ್ಟು ಖುಷಿ ಆದ್ಲು ಅಂತ. ಅಯ್ಯೋ ನಿಜವಾಗ್ಲೂ ಅಕ್ಕ, ನನ್ನ ಮಗಳು ಜೀವನ ಹಿಂಗೆ ಆಗೋಯ್ತಲ್ಲ ಅಂತ ಒಸಿ ಯತ್ನೆ ಆಗಿತ್ತಿಲ್ಲ ಕನಕ ದೇವ್ರ ಅನ್ಗುವೆ. ನಿಜವಾಗ್ಲೂ ಈಗ ಭಾಳ ಖುಷಿ ಆಯಿತು. ಯಾರ್ಗನೇ ಮೋಸ ಮಾಡಿದಿರಕ್ಕ ನೀವು? ಯಾರ್ಗನೇ ಮೋಸ ಮಾಡಿದಿರಿ ಹೇಳು? ಎಲ್ರಿಗೂ ಒಳ್ಳೇದನ್ನೇ ಮಾಡಿದಿರಿ. ದೇವ್ರು ನಿಮ್ಗೆ ಒಳ್ಳೇದು ಮಾಡ್ತಾನೆ. ಸುಮ್ಮನೆ ತಲೆಗೆಡ್ಸ್ಕೊಬೇಡ. ಹೋಗು ನಿಮ್ದೇಗ ಹಬ್ಬ ಮಾಡೋಕೆ ಹೋಗಿ, ತಲೆಗೆಡ್ಸ್ಕೊಬೇಡ. ಬಕ್ಕ ಊಟ ಮಾಡು, ಬಿಸಿ ಅಡುಗೆ ಆಗದೆ ಬಾ, ಊಟ ಮಾಡ್ಬಾ. ಇಲ್ಲಕ್ಕ ನಾನುವೇ ಅಡುಗೆ ಮಾಡ್ತೆ ಕನಕ. ಅಡುಗೆ ಮಾಡ್ಕೊಂಡು ನಿಮ್ಮ ಅಣ್ಣಗೂ ಇಕ್ಕೊಟ್ಟು ಅವರು ಹೊಸ ಇಟ್ಕೊಂಡು ಹೋದ್ರು ಅಲ್ತಕ್ಕೆ. ನಾನು ಈ ವಿಷಯ ಹೇಳ್ಬೇಕು ಅಂದ್ಕೊಂಡು ವಾತಾರನೇ ಬರೋದು ಅಂದ್ಕಣ್ಣ. ವಾತಾರಿ ನನ್ನ ಕೆಲಸ ಕನಕ. ಏನು ಹೆಂಗ್ಸ್ರಿಲ್ ಮನೆ ಕೂಲ್ವ ಅಲ್ಲಲ್ಲೇ ಬೆಳಗವು ಗಿಳ್ಗವು ಬಟ್ಟೆ ಬರೆಲ್ಲ ಹರಿಕೊಂಡು ಕುಂತಿದ್ವ. ಎಲ್ಲನೂ ಎತ್ತಿ ವಾತ್ರಿಸಿ ಕಸ ಮುಸ್ರೆ ಎತ್ತಿ ಇಷ್ಟೊತ್ತಾಯಿತು. ಹೋಗೋದ ಮೇಲೆ ಅಂದ್ಕೊಂಡು ಸುಮ್ಮನೆ ಆಗಿ ಇಷ್ಟ ಕಂಟ ನೋಡಿದ್ನಲ್ಲ. ಈಗ ಕಸ ತೆಗ್ದಿತ್ತು. ಆಮೇಲೆ ಈಚೆ ಚಪ್ಪಲಿದ್ವಲ್ಲ, ನೀವು ಇದ್ದೀರೇನೋ ಅಂದ್ಕೊಂಡು ಹಂಗೆ ಬಂದೆ. ಹೆಂಗೋ ಬಿಡಕ್ಕ, ಹೆಂಗೋ ದೇವ್ರದಿರ ದೇವ್ರಂಗೆ ದೇವ್ರು ಬಾಯ್ಬಿಟ್ಟಂಗೆ ಬಾಯ್ಬಿಟ್ಟಿದ್ದು ಬಿಡುವತ್ತಾಗೆ. ಆ ಭಗವಂತನ ದಯದಿಂದ ಎಲ್ಲ ಒಳ್ಳೇದಾಗ್ಬಿಟ್ರೆ ಅಷ್ಟೇ ಸಾಕು ಕನಕ. ಅವರಿಬ್ಬರು ಸಂಸಾರ ಚೆನ್ನಾಗಿದ್ದು ನಮ್ಮ ಕಣ್ಣು ಮುಂದೆ ನಾವು ನೋಡ್ಬಿಟ್ರೆ ಬೇಕಾದ್ರೆ ಆ ಗಂಟೆಲಿ ನಮ್ಮ ಜೀವ ಹೊಂಟೋಲಿ ಕನಕ. ನಾನು ತಲೆಗೆಡ್ಸ್ಕೊಳಕ್ಕಿಲ್ಲ ನಾನು. ಅವಳ ಒಬ್ಬಳು ಜೀವನ ನೇರ್ಪಾಗ ಗಂಟ ನಾನು ಒಂಚೂರು ಇರಬೇಕು ಕನಕ. ಅಯ್ಯೋ ಅದ್ಯಾಕಂಗದಿ ಪುಣ್ಯತ್ಕಿತಿ ಚೆನ್ನಾಗಿರ್ತೀಯೇ, ಸುಮ್ಮನಿರು, ತಲೆಗೆಡ್ಸ್ಕೊಬೇಡ ನೀನು. ಯಾಕಂಗಂದಿಯ ಪಪ್ಪ, ಚೆನ್ನಾಗಿರ್ತೀಯ, 100 ಕಾಲ ಸುಖವಾಗಿ ಬಾಳ್ತೀಯೇ, ಸುಮ್ಮನಿರು, ಹಾಗೆಲ್ಲ ಅನ್ಬೇಡ ನೀನು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.